ತುಂಬಾ ಜನ MG ನರೇಗಾದು ಹೆಸರು ಬೇಕು ಅಂತ ತೆಗೆದ್ರು, VBG ರಾಮ್ಜಿ ಅಂತ ಹೇಳ್ತಿದ್ದಾರೆ. ಅಂಡ್ ಆಸ್ ಎನ್ ಆಸ್ಪಿರೆಂಟ್ಸ್ ಆಗಿ ಪಬ್ಲಿಕ್ ಇವಾಗ ರಾಜಕೀಯ ವ್ಯವಸ್ಥೆ ಇರುತ್ತೆ. ಈಗ ನಾವು ರಾಜಕೀಯ ವ್ಯವಸ್ಥೆ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ನಮ್ಗಿರಲ್ಲ. ಸೊ ನಮಗ್ ಬೇಕಾಗಿದ್ದೇನೆ ಅದರ ಪ್ರಯೋಜನಗಳೇನು, ನಮ್ಮ ಎಕ್ಸಾಮ್ಸ್ ಅದು ರಿಲೆವೆಂಟ್ ಹೆಂಗಾಗತ್ತೆ, ಯಾವ ರೀತಿ ರಿಲೆವೆಂಟ್ ಆಗುತ್ತೆ, ಅಂಡ್ ಅದರಿಂದ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ರಿವ್ಯೂ. ಸರ್, ರೀಸೆಂಟ್ ಆಗಿ ವಿಂಟರ್ ಸೆಷನ್ ಮುಗೀತು ಅಲ್ವಾ? ಸೊ ಅದ್ರಲ್ಲಿ ತುಂಬಾ ಡಿಸ್ಕಸ್ ಮಾಡಿರೋದು ಮತ್ತೆ ನಮ್ಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ ಈ MG ನರೇಗಾ ಹೆಸರನ್ನ VBG ರಾಮ್ಜಿ ಅಂತ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಯಾವ ತರ ಬರುತ್ತೆ ಅದನ್ನ ನಾವು ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗೋ ತರ ಮಾಡೋಣ. ವಿಂಟರ್ ಸೆಷನ್ ಮುಗ್ದಾಗ ಈ VBG ರಾಮ್ಜಿದು ಸರ್ ತುಂಬಾ ಜನ MG ನರೇಗಾದು ಹೆಸರು ಬೇಕು ಅಂತ ತೆಗೆದ್ರು, VBG ರಾಮ್ಜಿ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್, ಆಕ್ಚುಲಿ ಭಾರತದ ಉದ್ದೇಶ ಏನು ಅಂತಂದ್ರೆ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರ. ಸೊ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಹೆಸರು ಅನ್ನೋದಕ್ಕಿಂತ ಮುಖ್ಯವಾಗಿ ಅದರ ಪ್ರಯೋಜನಗಳು ಏನು ಅನ್ನುವಂತ ನಮ್ಗೆ ಫ್ಯಾಕ್ಟರ್ ಆಗುತ್ತೆ. ಅಂಡ್ ಆಸ್ ಎನ್ ಆಸ್ಪಿರೆಂಟ್ಸ್ ಆಗಿ ಪಬ್ಲಿಕ್ ಇವಾಗ ರಾಜಕೀಯ ವ್ಯವಸ್ಥೆ ಇರುತ್ತೆ. ಈಗ ನಾವು ರಾಜಕೀಯ ವ್ಯವಸ್ಥೆ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ನಮ್ಗಿರಲ್ಲ. ಸೊ ನಮಗ್ ಬೇಕಾಗಿದ್ದೇನೆ ಅದರ ಪ್ರಯೋಜನಗಳೇನು, ನಮ್ಮ ಎಕ್ಸಾಮ್ಸ್ ಅದು ರಿಲೆವೆಂಟ್ ಹೆಂಗಾಗತ್ತೆ, ಯಾವ ರೀತಿ ರಿಲೆವೆಂಟ್ ಆಗುತ್ತೆ, ಅಂಡ್ ಅದರಿಂದ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾನೆ, ಅದಷ್ಟೇ ನಮಗೆ ಬೇಕಾಗಿರುವಂತದ್ದು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ನಾಟ್ ಅಬೌಟ್ ದ ಪಾಲಿಟಿಕ್ಸ್, ಇಟ್ ಈಸ್ ಅಬೌಟ್ ದ ಎಜುಕೇಶನ್ ಅಂಡ್ ಎಂಪವರ್ಮೆಂಟ್ ಆಫ್ ಇಂಡಿಯಾ. ಅಂಡ್ ಆಸ್ ಎನ್ ಆಸ್ಪಿರೆಂಟ್ ಆಗಿ ಬೇಕಾಗಿದ್ದೇನು ಅಂದ್ರೆ ಒಂದು ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರಕ್ಕೆ ಯಾವ ಅಂಶಗಳು ಬೇಕು, ಅದನ್ನ ನಾವು ಯಾವ ರೀತಿ ಆನ್ಸರ್ ಬರೀಬಹುದು, ಅಥವಾ MCQs ಅಲ್ಲಿ ಕೇಳಿದಾಗ ಏನ್ ಸ್ಟೇಟ್ಮೆಂಟ್ಸ್ ಅನ್ನ ಹಾಕ್ತಾನೆ, ಆ ಸ್ಟೇಟ್ಮೆಂಟ್ಸ್ ಅನುಸಾರವಾಗಿ ಏನ್ ಬೇಕು ಅದನ್ನಲ್ಲಿ ನಾವು ಚರ್ಚೆ ಮಾಡ್ಬೇಕಷ್ಟೇ. ಅದೇ ಸರ್, ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಮೇನ್ಸ್ಗೆ ಮತ್ತೆ ಪ್ರಿಲಿಮ್ಸ್ಗೆ ಎರಡಕ್ಕೂ ಫ್ಯಾಕ್ಚುಯಲ್ ಡೇಟಾ ಇಂಟರ್ವ್ಯೂಗೂ ಯಾವ ರೀತಿ ಮಾಡೋಣ ಅಂತ ಮಾಡಿ. ಸೊ ಯೂಶಲಿ ಅಭ್ಯರ್ಥಿಗಳಿಗೆ ಏನು ಅಂತಂದ್ರೆ ಪ್ರಿಲಿಮ್ಸ್ ಗೊತ್ತಿರತ್ತೆ, ಬುಕ್ ಒಳಗ್ ಸಿಕ್ಬಿಡತ್ತೆ. ಮೇನ್ಸಿಗೆ ಅದ್ರ ಕ್ರಿಟಿಸಿಸಮ್ ಬೇಕು, ಕ್ರಿಟಿಸಿಸಮ್ ಬುಕ್ ಒಳಗ್ ಸಿಗಬಹುದು ನಮ್ಗೆ. ಆದ್ರೆ ರಿಫಾರ್ಮ್ಸ್ ಅನ್ನ ಚರ್ಚೆ ಮಾಡೋದ್ರ ಮೂಲಕನೇ ಸಿಗುತ್ತೆ. ಸರ್, ಇದು ಫುಲ್ ಫಾರ್ಮ್ ಸರ್ VBG ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಸ್ಕೀಮ್ ಫಾರ್ ರೂರಲ್ ಏರಿಯಾ ಅಂತ ಹೇಳ್ತಾ ಇದ್ದಾರೆ. ರಾಮ್ಜಿ ಅಂದ್ರೆ ಅಜೀವಿಕಾ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಅಜೀವಿಕಾ ಅನ್ನುವಂತ ಹೆಸರಲ್ಲೇ ಇದೆ ನೋಡಿ, ಅಂದ್ರೆ ಅದು ಎಲ್ಲರಿಗೂ ಅನ್ವಯವಾಗಬೇಕು. ಅಂಡ್ ಅಜೀವಿಕಾ ಅನ್ನುವಂಥದ್ದು ಏನ್ ಹೇಳ್ತಾ ಇದೆ ಅಂತಂದ್ರೆ ಗ್ಯಾರಂಟಿನೂ ಕೊಡ್ತಾ ಇದೆ, ಪ್ಲಸ್ ಗ್ರಾಮೀಣ ಭಾಗದವರಿಗೂ ಹೇಳ್ತಾ ಇದೆ. ಮೊದ್ಲೇನಾಗ್ತಾ ಇತ್ತು ಅಂದ್ರೆ ದುರುಪಯೋಗ ಆಗ್ತಾ ಇತ್ತು. ಗ್ರಾಮೀಣ ಅಂದ ತಕ್ಷಣ ಎಲ್ಲರೂ ನಾವು ಹಿಂದುಳಿದಿರುವಂತವ್ರು ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಗ್ರಾಮೀಣ ಭಾಗದಲ್ಲಿನೂ ಅಗತ್ಯತೆ ಇರುವಂತ ಸ್ಥಳಗಳಿಗೆ ಮಾತ್ರ ಏನಾಗುತ್ತೆ ಇದು ಹೆಲ್ಪ್ ಆಗ್ಬೇಕನ್ನುವಂಥದ್ದು ಅಜೀವಿಕಾ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅದು ಯೂಶಲಿ ಮರಣ ಹೊಂದದೇ ಇರುವಂತದ್ದು ಅಂತಂದ್ರೆ ಯಾರಿಗೆ ಅಗತ್ಯತೆ ಇರುತ್ತೋ ಅವನಿಗೆ ನಾವು ಬದುಕಿಸ್ಬೇಕು. ಈಗ ಹೊಟ್ಟೆ ತುಂಬಿರೋರಿಗೆ ನಾವು ಕೊಟ್ರು ವೇಸ್ಟ್ ಆಗುತ್ತೆ. ಹೊಟ್ಟೆ ತುಂಬಿರೋರಿಗೆ ಅನ್ನೋದಕ್ಕಿಂತ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಮಾತ್ರ ಈ ಯೋಜನೆ ಬೇಕು ಅಂತ ಹೇಳಿ ಈ ಹೆಸರನ್ನ ತಂದೆ. ಹೌದು ಸರ್. ಸೊ ಇದರಲ್ಲಿ ಪ್ರಿಲಿಮ್ ಫ್ಯಾಕ್ಟ್ ಬಂದ್ಬಿಟ್ಟು ರೈಟ್ ಟು ವರ್ಕ್ ಇದನ್ನ. ಸೊ ಇದು ರೈಟ್ ಟು ವರ್ಕ್ ಫಂಡಮೆಂಟಲ್ ರೈಟ್ಸ್ ಅಥವಾ DPSP ಅಲ್ಲಿ ಇದನ್ನ ಈ ತರ ಕ್ವಶನ್ ಬರ್ಬೋದು ಸರ್. ರೈಟ್ ಟು ವರ್ಕ್ ಕೊಡೋದಕ್ಕೆ ನಮ್ಮ ಹತ್ರ ಈಗ ಸದ್ಯಕ್ಕಂತೂ ಎನಫ್ ರಿಸೋರ್ಸಸ್ ಇಲ್ಲ, ಕೆಪಾಸಿಟಿ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ರೈಟ್ ಟು ವರ್ಕ್ ಇನ್ ರೂರಲ್ ಏರಿಯಾಸ್. ಸೊ ಅದು MG ನರೇಗಾ ಇಂದಾನೆ ಬಂದಿದ್ದು. MG ನರೇಗಾ ಅಂದ್ರೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಎವಲ್ಯೂಷನ್ ಅಂದಾಗ MG ನರೇಗಾ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಆಕ್ಚುಲಿ MG ನರೇಗಾ ಅಲ್ಲ, ಅದ್ರ ಹಿನ್ನೆಲೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದನ್ನ ಪಂಚವಾರ್ಷಿಕ ಯೋಜನೆಯಲ್ಲೇ ಸರ್ಕಾರ ತಂದಿತ್ತು. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅಂದ್ರೆ ಆಸ್ಪಿರೆಂಟ್ಸ್ ಗಳಿಗೆ ಏನಾಗ್ತಿದೆ ಅಂದ್ರೆ ಕಂಟೆಕ್ಸ್ಟ್ ಏನಿದೆ ಅದು ಮಾತ್ರ ಓದ್ತಾ ಇದಾರೆ. ಅದರ ಹಿನ್ನೆಲೆ ಯಾವಾಗ ಉದ್ಭವ ಆಯ್ತು, ಯಾರ ಸಂದರ್ಭದಲ್ಲಿ ಉದ್ಭವ ಆಯ್ತು, ಅದರ ಮುಖ್ಯ ಉದ್ದೇಶ ಏನಾಗಿತ್ತು ಅವೆಲ್ಲ ಯಾರು ಚರ್ಚೆ ಮಾಡ್ತಿಲ್ಲ. ಅಂಡ್ ಮೋಸ್ಟ್ ಆಫ್ ದ ರಿಸೋರ್ಸಸ್ ಅಲ್ಲಿ ನಾವು ಅದನ್ನ ಕಡಿಮೆ ಕೇಳ್ತೀವಿ. ಅಂದ್ರೆ ಈಗಿನ ಕಂಟೆಕ್ಸ್ಟ್ ಏನಿದೆ ಅದನ್ನ ಮಾತ್ರ ನಾವು ಆಸ್ಪಿರೆಂಟ್ಸ್ ಗಳು ಫೋಕಸ್ ಮಾಡ್ತಾರೆ, ಕಂಟೆಂಟ್ಸ್ ಅದೇ ರೀತಿಯಲ್ಲಿ ನಾವು ಹೋಗ್ಬಿಡ್ತೀವಿ. ಬಟ್ ಆಸ್ಪಿರೆಂಟ್ ಗೆ ಬೇಕಾಗಿದ್ದೇನಂದ್ರೆ ಅದ್ರ ಹಿನ್ನೆಲೆ ಏನಂತು ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳುವಂತದ್ದು ಅವುಗಳೇ. ಸೊ ಹಾಗಾಗಿ ಅಭ್ಯರ್ಥಿಗಳು ಆ ರೀತಿಯಲ್ಲಿ ಪ್ರಿಪೇರ್ ಆಗೋದ್ರಿಂದ ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ, ಮೇನ್ಸಿಗೂ ಹೆಲ್ಪ್ ಆಗುತ್ತೆ, ಇಂಟರ್ವ್ಯೂಸ್ಗೂ ಹೆಲ್ಪ್ ಆಗುತ್ತೆ. ಹೌದು ಸರ್. ಈಗ ರೈಟ್ ಟು ವರ್ಕ್ ಅನ್ನೋದು ಫಂಡಮೆಂಟಲ್ ರೈಟ್ ಅಲ್ಲಿ ಇಲ್ಲ, DPSP ಅಲ್ಲಿ ಬರುತ್ತೆ. ಸೊ ಈಗ DPSP ಅಲ್ಲಿ ಯಾಕೆ ರೈಟ್ ಟು ವರ್ಕ್ ಅಂತ ಹೇಳ್ತೀವಿ ಅಂದ್ರೆ ಗೌರ್ಮೆಂಟ್ಗೆ ಎರಡು ವಿಷಯಗಳು ಬೇಕಾಗುತ್ತೆ. ಒಂದು, ಐದರ್ ಜಾಬ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಇಲ್ಲ ಜಾಬ್ ಕ್ರಿಯೇಟ್ ಮಾಡಕ್ ಆಗ್ಲಿಲ್ಲ ಆ ಟೈಮಲ್ಲಿ ಆ ಜಾಬ್ಗೆ ಎಷ್ಟು ದುಡ್ಡು ಇರುತ್ತೆ, ಮಿನಿಮಮ್ ವೇಜಸ್ ಏನಿರುತ್ತೆ ಅಷ್ಟು ದುಡ್ಡಾದ್ರೂ ಕೊಡ್ಬೇಕು. ಜಾಬ್ ಕೊಡ್ಬೇಕು, ಇಲ್ಲ
ದುಡ್ಡಾದ್ರೂ ಕೊಡ್ಬೇಕು. ಅದಕ್ಕೆ ಇದನ್ನ ರೈಟ್ ಟು ವರ್ಕ್ ಅಥವಾ ಗ್ಯಾರಂಟಿ ಸ್ಕೀಮ್ ಅಂತ ಹೇಳೋದು ಅಲ್ವಾ ಸರ್? ಹೌದು ಸರ್. ಸೊ ಅದ್ರ ಜೊತೆಗೆ ಈಗ ಇದರಲ್ಲಿ ವಿಬಿಜಿ ರಾಮ್ಜಿನ ಬ್ರೇಕ್ಔಟ್ ಮಾಡಿದ್ರೆ ವಿಕಸಿತ್ ಭಾರತ್ ಅಂತ ಬರುತ್ತೆ. ಹೌದು. ಸೊ ಏನಿದು ವಿಕಸಿತ್ ಭಾರತ್? ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಗೆ ಇವಾಗ ನಾವು ಅಮೃತ್ ಕಾಲಲ್ಲಿ ಇದ್ದೀವಿ. ಅಂದ್ರೆ 75ನೇ ವರ್ಷದಿಂದ 100ನೇ ವರ್ಷ ಇಂಡಿಪೆಂಡೆನ್ಸ್, 100 years ಆಫ್ ಇಂಡಿಪೆಂಡೆನ್ಸ್ 2047 ಅಲ್ಲಿ. ಅಷ್ಟೊತ್ತಿಗೆ ಭಾರತನ ಡೆವಲಪ್ಡ್ ಇಂಡಿಯಾ ನೋಡ್ಬೇಕು ಅಂತ. ಸೊ ಇಲ್ಲಿ ನಮ್ಮ ಮಹಾತ್ಮ ಗಾಂಧಿ ಅವ್ರ ವಿಷನ್ ತೋರಿಸ್ತೀವಿ, ಪ್ಲಸ್ ಈಗ ಪ್ರೆಸೆಂಟ್ ವಿಷನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಯಾಕೆ ವಿಕಸಿತ್ ಭಾರತ್ ಆಗ್ಬೇಕಂದ್ರೆ ವಿಕಸಿತ್ ಗ್ರಾಮೀಣ ಆಗ್ಬೇಕು. ವಿಕಸಿತ್ ಗ್ರಾಮೀಣ ಅಂದ್ರೆ ರೂರಲ್ ಡೆವಲಪ್ಮೆಂಟ್. ಇದು ಯಾರ್ದು ವಿಷನ್? ನಮ್ಮ ಗಾಂಧಿ ಅವ್ರನ್ನ. ಸೊ MG ನರೇಗಾದಲ್ಲಿ ಏನ್ ವಿಷನ್? ರೈಟ್ ಟು ವರ್ಕ್ ಅಲ್ಲಿ ಇರುವಂತ ಗಾಂಧೀಜಿಯವರೇ ಹೇಳ್ತಾರೆ, ಮತ್ತೆ ಪಂಚಾಯತ್ಸ್ ಗಳು ಉದ್ಭವ ಆಗ್ಬೇಕು, ಪಂಚಾಯತ್ಸ್ ಗಳಿಗೆ ವರ್ಕ್ ಕೊಡಬೇಕು, ಅವರಿಗೆ ಹೆಚ್ಚಿನ ಅಭಿವೃದ್ಧಿ ಆದ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ನೋಡಿರ್ಬೋದು ಭಾರತ್ ಮತ್ತೆ ಇಂಡಿಯಾ ಅನ್ನುವಂತ ಕಾನ್ಫ್ಲಿಕ್ಟ್ ಬರುತ್ತೆ. ಅದರಲ್ಲಿನೂ ಸರ್ಕಾರ ಅಗೇನ್ ಪ್ರಯತ್ನ ಮಾಡ್ತಿರುವಂತದ್ದು ಭಾರತಿಗೆ. ಯಾಕೆಂದ್ರೆ 66ರಿಂದ 70% ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ಇದ್ದಾರೆ ಅಂದಾಗ ಅವರ ಎಂಪವರ್ಮೆಂಟ್ ಆಗದೆ ಇದ್ದಾಗ ದೇಶದ ಅಭಿವೃದ್ಧಿ ಅಸಾಧ್ಯ. ವಿಕಸಿತ್ ಗ್ರಾಮ್ ಇಸ್ ಈಕ್ವಲ್ ಟು ವಿಕಸಿತ್ ಭಾರತ್. ಸೊ ವಿಕಸಿತ್ ಭಾರತ್ ಇಸ್ ಈಕ್ವಲ್ ಟು ದ ಡೆವಲಪ್ಡ್ ಇಂಡಿಯಾ. ಡೆವಲಪ್ಡ್ ಇಂಡಿಯಾ ಅಲ್ವಾ ಸರ್? ಎಸ್ ಸರ್. ಸೊ ವಿಕಸಿತ್ ಭಾರತ್ ಹೆಸರು ಅಲ್ಲಿ ಬರುತ್ತೆ. ಅದರಲ್ಲಿ MG ನರೇಗಾದು ಒಂದು ಮೇಜರ್ ಕಾನ್ಸೆಪ್ಟ್ ವಿಕಸಿತ್ ಭಾರತ್. ಏನ್ ಮಾಡೋದು ಇದ್ರಲ್ಲಿ? ಸೊ ಏನದು ವಿಕಸಿತ್ ಗ್ರಾಮೀಣ್ ಅಂದ್ರೆ, ಈಗ ನಾವು ರೀಸೆಂಟ್ ಆಗಿ 2019 ಅಲ್ಲಿ ಘಾಟಿ ಶಕ್ತಿ ಅಂತ ನೋಡಿರ್ತೀವಿ. ಇದು ಬರೋದಕ್ಕೆ ರೀಸನ್ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು ಅಂತ. ಸೊ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಅಲ್ಲಿ ಇರ್ಬೋದು, ರೈಲ್ವೇಸ್ ಅಲ್ಲಿ ಇರ್ಬೋದು, ಡ್ರೈನೇಜ್ ಸಿಸ್ಟಮ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಲ್ವಾ? ಅಂದ್ರೆ ಅದಕ್ಕೆ ಅನುಸಾರವಾಗಿನೇ ನಾವು ಹಿನ್ನೆಲೆ ನೋಡಿದಾಗ ಸರ್, ಪುರಾ ಅನ್ನುವಂತ ಒಂದು ಯೋಜನೆ ಇದೆ. ಅದೇ. ಸೊ ಆ ರೀತಿಯಲ್ಲಿ ಒಂದಕ್ಕೊಂದು ಕನೆಕ್ಷನ್ಸ್ ಇರ್ತವೆ. ಆ ಒಂದಕ್ಕೊಂದು ಕನೆಕ್ಷನ್ಸ್ ಅನ್ನ ನಾವು ಯಾವಾಗ ರೀಚ್ ಔಟ್ ಮಾಡ್ತೀವೋ ಅಥವಾ ಯಾವಾಗ ನಾವು ಓದುವಂತ ಪ್ರಯತ್ನ ಮಾಡ್ತೀವೋ ಅಂದಾಗ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ ಸುಲಭ ಆಗುತ್ತೆ. ಹೌದು, ಕರೆಕ್ಟ್ ಸರ್. ಸೊ ಇವಾಗ ಇವನ್ನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ತರಬೇಕು ಅಂದ್ರೆ ಲೇಬರ್ ಬೇಕಾಗುತ್ತೆ. ಈ ಲೇಬರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ, ಘಾಟಿ ಶಕ್ತಿಗೆ ಲೇಬರ್ಸ್ ಬೇಕಾಗತ್ತೆ. ಎಲ್ಲಿ? ರೂರಲ್ ಏರಿಯಾದಲ್ಲಿ ರೂರಲ್ ಇನ್ಸ್ಟಿಟ್ಯೂಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ. ಏನದು ರೂರಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ? ರೂರಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಸರ್, ನಮ್ಗೆ ಅಗ್ರಿಕಲ್ಚರ್ಗೆ ಮೇಜರ್ ಆಗಿ ಬೇಕಾಗಿರೋದು ಗೋಡನ್ಸ್, ನಿಜ ಸರ್, ಕೋಲ್ಡ್ ಸ್ಟೋರೇಜ್ ಅಲ್ವಾ ಸರ್, ಮತ್ತೆ ರೋಡ್ಸ್, ಮತ್ತೆ ಪೈಪ್ಡ್ ವಾಟರ್ ಲೈನ್. ಸೊ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಇದು ಕೂಡ ಘಾಟಿ ಶಕ್ತಿ ಕೆಳಗಡೆ ಬಂದ್ಬಿಡತ್ತೆ. ಸೊ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋದು ಗೋಬರ್ಧನ್. ಸೊ ಪ್ರತಿಯೊಂದು ಪಂಚಾಯತಿಯಲ್ಲೂ ಒಂದು ಗೋಬರ್ ಗ್ಯಾಸ್ ಮಾಡೋದು, ಮತ್ತೆ ನಮ್ದು ಸೋಲಾರ್ ರೂಫ್ ಟಾಪ್, ಇದೆಲ್ಲ ಸೋಲಾರ್ ಪಾರ್ಕ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ಇದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಲೇಬರ್ ಬೇಕೇ ಬೇಕು. ಆ ಲೇಬರ್ ಎಲ್ಲಿಂದ ಬರ್ತಾರೆ? ವಿಬಿಜಿ ರಾಮ್ಜಿ ಇಂದ. ಸೊ ಅದಕ್ಕೆ ಈ ವರ್ಡ್ ವಿಕಸಿತ್ ಭಾರತ್ ನ ಕನೆಕ್ಟ್ ಮಾಡಿರೋದಲ್ವಾ ಸರ್? ಅದ್ರ ಜೊತೆಗೆ ಇಲ್ಲಿ ಲೈವ್ಲಿಹುಡ್ ಕೊಟ್ವಿ, ಇನ್ನೊಂದ್ ಕಡೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಯ್ತು. ಪ್ಲಸ್ ಏನು ಸರ್ಕಾರದ ಅತಿ ಮುಖ್ಯವಾದ ಉದ್ದೇಶ ಏನಂದ್ರೆ ಆರ್ಥಿಕ ವ್ಯವಸ್ಥೆನ ಸ್ಥಿರತೆಗೆ ತರುವಂತದ್ದು. ಸ್ಥಿರತೆಗೆ ತರಬೇಕು ಅಂತಂದ್ರೆ ಸೋಷಿಯಲಿಸಂ ಎಕಾನಮಿಯಲ್ಲಿ ನೋಡ್ತೀವಿ ನಾವು. ಮಿಕ್ಸ್ಡ್ ಎಕಾನಮಿ ಅಂದಾಗ ಕೇವಲ ಪ್ರೈವೇಟ್ ಸೆಕ್ಟರ್ ಅಲ್ಲ, ಅದು ಪಬ್ಲಿಕ್ ಸೆಕ್ಟರ್ ಆಗ್ಬೇಕು, ಪ್ರೈವೇಟ್ ಸೆಕ್ಟರ್ ಆಗ್ಬೇಕು. ಸೊ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಸ್ಟೆಬಿಲಿಟಿ ಬೇಕಂದ್ರೆ ಅಗೇನ್ ಹ್ಯೂಮನ್ ರಿಸೋರ್ಸಸ್ ನ ಎಂಪವರ್ ಮಾಡಬಹುದು. ಸೊ ಹ್ಯೂಮನ್ ರಿಸೋರ್ಸಸ್ ಗೆ ಇಲ್ಲದೆ ಇರುವಂತಹ ಸ್ಕಿಲ್ಸ್ ಗಳನ್ನ ಕೊಟ್ಟು ಅವರನ್ನ ಎಂಪವರ್ ಮಾಡೋದ್ರಿಂದ ಇದು ದೇಶದ ಅಭಿವೃದ್ಧಿ ಹೆಚ್ಚಾಗ್ಲಿಕ್ಕೆ ಸಹಾಯಕ. 100%. ಅದ್ರ ಜೊತೆಗೆ ನಾವೇ ಆ ರಿಸೋರ್ಸಸ್ ನ ಮಾಡಿರೋದಕ್ಕೆ ಅದು ನಮ್ದು ಅನ್ನೋ ಒಂದು ಫೀಲಿಂಗ್ ಕೂಡ ಬಂದ್ಬಿಡುತ್ತೆ. ಆಮೇಲೆ ಕಾರ್ಮಿಕರು ತಾವು ವರ್ಕ್ ಮಾಡ್ತಿರುವಂತದ್ದು ತಮ್ಮ ತಮ್ಮ ಸ್ಥಳಗಳಲ್ಲಿ ಇರುವ ಕಾರಣದಿಂದ ಸರ್, ಅವರು ಇನ್ನೂ ಹೆಚ್ಚು ಆಸಕ್ತರಾಗಿ ಕೆಲಸ ಮಾಡ್ತಾರೆ. ಈಗ ನಾವು ಎಲ್ಲೋ ಒಂದ್ ಕಡೆ ಇದ್ದು ಇನ್ನೊಂದ್ ಕಡೆ ಕೆಲಸ ಮಾಡ್ತೀವಿ ಅಂತ ಪೇಮೆಂಟ್ ಗೋಸ್ಕರ ವರ್ಕ್ ಮಾಡ್ತಾರೆ. ಆದ್ರೆ ನಮ್ದು ಅಂತೇಳಿ ವರ್ಕ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಅವ್ರಿಗೆ ದುಡ್ಡು ಸಿಗತ್ತೆ, ನೆಮ್ಮದಿ ಇರುತ್ತೆ, ಪ್ಲಸ್ ಅವರ ಮೂಲ ಸೌಕರ್ಯವನ್ನು ಅವನೇ ಹೆಚ್ಚು ಮಾಡ್ಕೊಳ್ಳೋ ಕಾರಣದಿಂದ ಇದು ಒಳ್ಳೆ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಸರ್. ಸೊ ಹಂಗ್ ನೋಡಿದ್ರೆ ವಿಬಿಜಿ ರಾಮ್ಜಿ ಇಸ್ ಅ ವಂಡರ್ಫುಲ್ ಸ್ಕೀಮ್ ಅಂತ. ಒಳ್ಳೆ ಸ್ಕೀಮ್ ಸರ್. ಇದ್ರಲ್ಲಿ ಏನ್ ಕ್ರಿಟಿಸಿಸಮ್ ಬರ್ಬೋದು ಸರ್? ಕ್ರಿಟಿಸಿಸಮ್ ಏನಂದ್ರೆ ರಾಜಕೀಯವಾಗಿ ಕ್ರಿಟಿಸೈಸ್ ಮಾಡಬಹುದೇ ವಿನಃ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾಲಿಟಿಕ್ಸ್ ಇಟ್ ವಾಸ್ ನಾಟ್ ಹ್ಯಾವಿಂಗ್ ಸರ್ಟನ್ ಕ್ರಿಟಿಕ್ಸ್. ಎಕ್ಸಾಕ್ಟ್ಲಿ ಹೇಳುವಂತದ ಕ್ರಿಟಿಕ್ಸ್ ಅನ್ನುವಂಥದ್ದು ಇಲ್ಲ ಸರ್. ಹೌದು ಸರ್. ಟು ಬಿ ವೆರಿ ಫ್ರಾಂಕ್ ಆಗಿ ಹೇಳ್ಬೇಕು, ಪಾಸಿಟಿವ್ಸ್ ಇದೆ ಅಲ್ವಾ? ಪಾಸಿಟಿವ್ಸ್ ಬಹಳ. ಅದು 60 days ಗ್ಯಾಪ್ ಏನ್ ಕೊಡ್ತಾರೆ, ಅದು ವಂಡರ್ಫುಲ್ ಅಲ್ವಾ? ವಂಡರ್ಫುಲ್ ಇನಿಷಿಯೇಟಿವ್. ಯಾಕಂದ್ರೆ 60 ದಿನಗಳಲ್ಲಿ ಲೇಬರ್ಸ್ ಗಳು ಶಾರ್ಟೇಜ್ ಬಹಳ ಆಗುತ್ತೆ. ಹೌದು. ಆದ್ರೆ ಅವರಿಗೆ ಪೇಮೆಂಟ್ ಸುಮ್ನೆ ಕೊಡ್ಬೇಕಲ್ವಾ, ಲೇಬರ್ ಗಳು ಸಿಗಲ್ಲ. ಸೊ ಲೇಬರ್ ಸಿಗದೆ ಇದ್ದಾಗ ಸರ್ಕಾರ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹುಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಅಷ್ಟು ಹ್ಯೂಮನ್ ರಿಸೋರ್ಸಸ್ ಇಲ್ಲ ನಮ್ಗೆ. ಅಂಡ್ ಟೆಕ್ನಾಲಜಿ ಅಂತೇಳಿ ಹೇಳ್ಬೋದು ನಾವು, ಸಿಗ್ತಾರೆ, ಅನ್ಎಂಪ್ಲಾಯ್ಡ್ ಬಹಳ ಸಿಗ್ತಾರೆ ಅಂತೇಳಿ ಹೇಳ್ಬೋದು ಸರ್. ಬಟ್ ರೂರಲ್ ಏರಿಯಾಸ್ ಅಲ್ಲಿ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಎಲ್ಲಿದಾವೆ? ಅದಕ್ಕೋಸ್ಕರ ಆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ದುಡ್ಡು ಬೇಕು, ಆ ಹಣಕಾಸು ಬೇಕಂದ್ರೆ ಸೌಕರ್ಯಗಳು ಬೇಕು. ಸೊ ಈ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ ಗೆ ಅನುಸಾರವಾಗಿನೇ ವಿಬಿ ರಾಮ್ಜಿ ಅನ್ನ ತಗೊಂಡ್ಬಂದಿರುವಂತದ್ದು ಸರ್. ಮತ್ತೆ 100 ದಿವಸದಿಂದ 125 ಮಾಡಿರೋದು. ಸೊ ಅನ್ಎಂಪ್ಲಾಯ್ಮೆಂಟ್ ಅನ್ನು ಕಡಿಮೆ ಮಾಡುವಂತ ಅತಿ ಒಳ್ಳೆ ಇನಿಷಿಯೇಟಿವ್ ಇದು. ಹೌದು. ಸೊ ಯೂಶಲಿ
ಏನು ಪಬ್ಲಿಕ್ ಗೆ ಒಂದು ಮಾನ್ಸೂನ್ ಸೀಸನ್, ಇಂಡಿಯನ್ ಎಕನಾಮಿ ಅನ್ನುವಂಥದ್ದು ಅಥವಾ ಇಂಡಿಯನ್ ಅಗ್ರಿಕಲ್ಚರಲ್ ಸಿಸ್ಟಮ್ ಡಿಪೆಂಡೆಂಟ್ ಆನ್ ಮಾನ್ಸೂನ್ ಸೀಸನ್. ಸೊ ಆ 3 to 4 months ಅವರಿಗೆ ಜಾಬ್ ಸಿಕ್ಕೇ ಸಿಗುತ್ತೆ. ಆದ್ರೆ ನಿರುದ್ಯೋಗ ಅಂದಾಗ 6 ತಿಂಗಳವರೆಗೆ ಕೆಲಸ ಸಿಗದೆ ಇರೋನಿಗೆ ನಿರುದ್ಯೋಗಿಗಳು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ 125 ದಿನನೇ ಕೆಲಸ ಕೊಟ್ಟಿರೋ ಕಾರಣದಿಂದ ಯೂಶಲಿ ಅವನಿಗೆ ಮಾನ್ಸೂನ್ ಸೀಸನ್ ಅಲ್ಲಿ ಒಂದು 3 to 4 months ಸಿಕ್ಕರು ಸಹ ಅವನ ಜೊತೆಗೆ ಅವನ ಕುಟುಂಬನ ನೆಮ್ಮದಿಯಿಂದ ಬದುಕಬಹುದು. ಆಮೇಲೆ ಅದು ಎಸ್ಪೆಷಲಿ ಏನು ಅಂದ್ರೆ ಈ ಮೈಗ್ರೇಷನ್ ಆಗುವಂತದ್ದು ಕಡಿಮೆ ಆಗುತ್ತೆ, ಓವರ್ ಕ್ರೌಡೆಡ್ ಕಡಿಮೆ ಆಗುತ್ತೆ. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಶಾರ್ಟೇಜ್ ಇತ್ತು, ಡೆಫಿಸಿಟ್ಸ್ ಇತ್ತು, ಅದು ಸಹ ಇವಾಗ ಬ್ಯಾಲೆನ್ಸ್ ಆಗ್ತಾ ಇದೆ ಸರ್. ಇಲ್ಲಿ ಅದ್ರ ಜೊತೆಗೆ ಇದು ಶೇರ್ ಇರ್ಬೋದು, ಸೆಂಟರ್ ಮತ್ತೆ ಸ್ಟೇಟ್ ಶೇರ್. ಈಗ ಸ್ವಲ್ಪ ಕ್ಲಾರಿಟಿ ಸಿಗ್ತದೆ. ಫಸ್ಟ್ ಅಲ್ಲಿ ಏನಾಗ್ತಿತ್ತು, ಮೆಟೀರಿಯಲ್ ಗೆ ಸಪರೇಟ್ ಶೇರ್ ಇತ್ತು, ಮತ್ತೆ ಲೇಬರ್ ಗೆ ಸಪರೇಟ್ ಶೇರ್ ಇರ್ತಿತ್ತು, ಮೇಂಟೆನೆನ್ಸ್ ಗೆ ಬೇರೆ ಶೇರ್ ಇರ್ತಿತ್ತು. ಈಗ ಒಂದು 60-40 ಕ್ಲಾರಿಟಿ ಸಿಗ್ತದೆ. ಅಷ್ಟೇ ಅಲ್ಲ ಸರ್, ಹೇಗಿದ್ರು ನಾವು ರೆಸ್ಪಾನ್ಸಿಬಲ್ ಸ್ಟೇಟ್ ಗವರ್ಮೆಂಟ್, FRBM ಅವೆಲ್ಲ ಹೇಳ್ತಿದ್ವಿ. ಈಗ 42% ಫೈನಾನ್ಸ್ ಕಮಿಷನ್ ಅವ್ರಿಗೆ ಫಿಕ್ಸ್ ಆದ್ಮೇಲೆ ಈ VBG ರಾಮ್ಜಿ ಹತ್ರ ಸ್ಕೀಮ್ಸ್ ಬಂದು ಅವ್ರ ಶೇರ್ ಇನ್ಕ್ರೀಸ್ ಮಾಡಿಸೋದು ಒಳ್ಳೇದು ಸರ್. ನಿಜ ಸರ್, ಬಹಳ ಒಳ್ಳೆ ಇನಿಷಿಯೇಟಿವ್ ಅದು. ಯಾಕೆ ಅಂತಂದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಸರ್, ಈಗ ನಾವೇ ಅಂತೇಳಿ ಅನ್ಕೊಂಡ್ರು ಸಹ ಈಗ ನನ್ನ ಕಡೆಯಿಂದ ನನಗೆಲ್ಲವೂ ಫ್ರೀ ಆಗಿ ಸಿಗ್ತಿದೆ, ನಾನು ಏನು ಮಾಡ್ತಾ ಇಲ್ಲ ಅಂತಂದ್ರೆ ಅದು ಯೂಸ್ಲೆಸ್. ನಾನು ಅದು ಎಫೆಕ್ಟಿವ್ ಆಗಿ ಮಾಡಲ್ಲ ಸರ್. ಅದೇ ಇವಾಗ ನನ್ನ ಕಡೆಯಿಂದಾನು ದುಡ್ಡು ಖರ್ಚು ಮಾಡ್ಬೇಕಂತಂದಾಗ ನಾನು ಅಲ್ಲಿ 10 ಬಾರಿ ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ ಸರ್. ಸೊ ಆದ್ರೆ ಸದಸ್ಯರುಗಳು, ಪಂಚಾಯತಿ ಸದಸ್ಯರುಗಳ ದುರುಪಯೋಗವನ್ನ ಕಡಿಮೆ ಮಾಡುವಂತ ಅತಿ ಒಳ್ಳೆ ಇನಿಷಿಯೇಟಿವ್ ಸರ್. ಇನ್ನೊಂದು ಸ್ಟೇಟ್ ಗವರ್ಮೆಂಟ್ಸ್ ಅವ್ರದ್ದು ಬರ್ತಾ ಇದ್ದಂತ ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ನ ಅನ್ನೆಸೆಸರಿ ಆಗಿ ಕ್ಯಾಪಿಟಲ್ ಬದಲು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಈಗ VBG ರಾಮ್ಜಿ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಸೊ ಇನ್ನೂ ಒಳ್ಳೇದಾಗ್ತದೆ. ಆಮೇಲೆ ಇದರಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಥೀಮ್ ಏನಂದ್ರೆ ಸರ್, ಕ್ಯಾಪಿಟಲ್ ಫಂಡ್ ಅನ್ನ ರೇಸ್ ಮಾಡಿದ್ದಾನೆ. ಅಂದ್ರೆ ಕ್ಯಾಪಿಟಲ್ ಅನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಸೊ ಇಷ್ಟೇ ಅಮೌಂಟ್ ನಾವು ಕೊಡ್ತಿರುವಂತದ್ದು, ಉಳಿದಿರೋ ಅಮೌಂಟ್ ನೀವು ಎಕ್ಸ್ಟ್ರಾ ಎಷ್ಟಾದ್ರು ಕೆಲಸ ಮಾಡಿ, ಆದ್ರೆ ಆ ಅಮೌಂಟ್ ಅನ್ನ ನೀವು ಸ್ಟೇಟ್ ಗವರ್ಮೆಂಟ್ ತುಂಬಿಕೊಳ್ಳಿ. ಅದು ಒಳ್ಳೆ ಇನಿಷಿಯೇಟಿವ್ ಸರ್. ಪ್ಲಸ್ ಅಸೆಟ್ ಕ್ರಿಯೇಷನ್, ರೂರಲ್ ಅಸೆಟ್ ಕ್ರಿಯೇಷನ್ ಇಸ್ ದ ಬೆಸ್ಟ್ ಪಾರ್ಟ್ ಆಲ್ಸೋ. ಸೊ ಕ್ವಶನ್ಸ್ ಇದ್ರಲ್ಲೇ ಬರ್ಬೋದು ಸರ್, ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಇದ್ರಲ್ಲೇ ಬರುತ್ತೆ. ಇನ್ನೊಂದೇನಂದ್ರೆ ರೈಟ್ ಟು ವರ್ಕ್ ಪ್ರಿಲಿಮ್ಸ್. ಆಮೇಲೆ ಈ ಸ್ಟೇಟ್ಮೆಂಟ್ ವೈಸ್ ಮುಖಾಂತರ ಕ್ವಶನ್ಸ್ ಕೇಳಬೇಕಾದಾಗ ಅವನು ಸ್ಟೇಟ್ಮೆಂಟ್ಸ್ ಅನ್ನ ಹಾಕಿಬಿಡ್ತಾನೆ ಸರ್. ಈ VB ರಾಮ್ಜಿ ಅನ್ನುವಂತ ಸ್ಕೀಮ್ ಅನ್ನು ಇಟ್ಕೊಂಡು ಏನೋ ಈ ಹೇಳಿಕೆಗಳನ್ನು ಪರಿಗಣಿಸಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದು 120 days, 125 days, 100 days. ಅದ್ರಲ್ಲಿ ಇನ್ನೊಂದು ಇದೆ, ರೆವೆನ್ಯೂ ಶೇರ್. SCSTs ಮಾತ್ರ 150 days ಇತ್ತು, ಅದು ಇವಾಗಿಲ್ಲ. ಎಲ್ಲರಿಗೂ ಈಕ್ವಲ್ ಆಗಿ. ಸೊ ಮತ್ತೆ ಡಿಫ್ರೆಂಟ್ ಕಾರ್ಡ್ಸ್ ಇರೋದು, ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಎಂಪ್ಲಾಯ್ಮೆಂಟ್ ಕಾರ್ಡ್. ಯೂಶಲಿ ಈ ರೀತಿ ಏನಂದ್ರೆ ಸ್ಟೇಟ್ಮೆಂಟ್ ಅನ್ನ ಹಾಕ್ಬಿಡ್ತಾ ಇದ್ದಾರೆ. ಸೊ ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತಿದಾವೆ. ಅಂಡ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳನ್ನ ಯಾರು ಏನೋ ಗ್ರಾಂಟೆಡ್ ಅಂತ ತಗೊಳಕ್ಕಾಗಲ್ಲ, ಅಂದ್ರೆ ಇದು ನಮ್ ಕಡೆಯಿಂದ ಬಂದಿದ್ದು ಅಂತ ಹೇಳಲಿಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಈ ರೀತಿ ಡಿಸ್ಕಷನ್ಸ್ ಏನಾಗುತ್ತೆ, ಆಸ್ಪಿರೆಂಟ್ಸ್ ಗೆ ಏನೋ ಬೂಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. 100%. ಸೊ ಇದು ಇಷ್ಟ ಆಯ್ತು ಅಂತ ಬಯಸ್ತೇನೆ. ಇಷ್ಟ ಆಗಿದೆ ಲೈಕ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ನ ಕಂಪ್ಲೀಟ್ 360 degrees ಅಲ್ಲಿ ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.